ಇವಾಗ ಅಪ್ಪ ಅಮ್ಮ ಇದ್ದಿದ್ರೆ ಎಷ್ಟು ಸಂತೋಷ ಪಡ್ತಿದ್ರು ಕೇಶವ. ಹೌದು ಮೇಡಮ್, ಅವ್ರಿಲ್ದೇ ಇರೋ ಲೋಪ ಯಾವಾಗ್ಲೂ ಇರುತ್ತೆ. ಆ ಲೋಪ ಹೋಗ್ಬೇಕು ಅಂತಾನೆ ಹೀಗ್ ಮಾಡ್ಬೇಕು ಅನ್ಕೋತಿದೀನಿ. ಸರಿನಮ್ಮ, ನಿನ್ನಿಷ್ಟ. ಯೋಚನೆ ಮಾಡ್ದೇನೆ ನೀನ್ ಯಾವ ಕೆಲ್ಸನೂ ಮಾಡಲ್ಲ ಅಲ್ವಾ? ಒಂದ್ ಕೆಲ್ಸ ಮಾಡಿದ್ರೆ ಹೇಗಿರುತ್ತೆ ಕೇಶವ? ಅಣ್ಣನ ಇಮ್ಯಾಜಿನೇಷನ್ ನೆಕ್ಸ್ಟ್ ಲೆವೆಲ್ಗೆ ತಗೊಂಡೋದ್ರೆ, ನಾನ್ ಅದಕ್ಕೆ ಮನೆಗೆ ಹೋದ್ರೆ ನೀವ್ ಹೇಗ ಮನೆಗೆ ಹೋಗ್ತೀರಾ ಮೇಡಮ್? ನೀನ್ ಕರ್ಕೊಂಡು ಹೋಗು. ಅಯ್ಯೋ, ಮೊದಲೇ ನಮ್ಮಪ್ಪ ನನ್ನ ಮೇಲೆ ತುಂಬಾ ಕೋಪದಲ್ಲಿದ್ದಾರೆ. ಈ ವಿಷಯ ಗೊತ್ತಾದ್ರೆ ಅಷ್ಟೇ ನನ್ನ ಕತೆ. ಮತ್ತೆ ನಾನು ಹೇಗ ಅವ್ ಮನೆಗೆ ಹೋಗೋದು? ಈ ವಿಷಯದಲ್ಲಿ ದಿವ್ಯಮ್ಮನೇ ನಿಮಗ್ ಸಹಾಯ ಮಾಡ್ಬೇಕು. ಅವಳು ಹೇಗೆ? ಕೇಶವ, ನೋಡು ನೋಡು, ಅದ್ಕೆನೆ ಕಾಲ್ ಮಾಡ್ತಿದ್ದಾಳೆ. ಅದ್ಕೆಗೆ 100 ವರ್ಷ ಆಯಸ್ಸು. ಯಾಕೆ ಮಾಡಿದಾರೋ ಏನೋ. ಸ್ಪೀಕರ್ ಆನ್ ಮಾಡಿ ಮಾತಾಡಿ. ಹಲೋ ದಿವ್ಯಾ. ಹಾಯ್ ಶಶಿ, ಹೇಗಿದ್ಯಾ? ನಿಮ್ಗೆ 100 ಇಯರ್ಸ್. ಈಗಷ್ಟೇ ಕೇಶವ ನಾನು ನಿಮ್ ಬಗ್ಗೆನೆ ಮಾತಾಡ್ತಿದ್ವಿ. ಪಕ್ಕದಲ್ಲಿ ಆ ದರಿದ್ರದವನು ಕೂಡ ಇದಾನೇನಮ್ಮ? ಯಾರು? ನಮ್ಮಪ್ಪ ಮೇಡಮ್. ಇದ್ದೀನಿ ಅಪ್ಪ. ನೀವ್ ಅಮ್ಮವ್ರ ಪಕ್ಕದಲ್ಲೇ ಇದ್ದೀರಾ? ಇರೋದಕ್ಕೆ ಮಾತಾಡ್ತಾ ಇರೋದು. ಶಶಿ, ಹೇಳಿ. ಇವತ್ ನೀನು ನಮ್ಮನೆಗ್ ಊಟಕ್ ಬರ್ಬೇಕು. ಓ ಮೈ ಗಾಡ್, ನಿಜವಾಗ್ಲೂ ಬರಕ್ ಹೇಳ್ತಿದ್ದೀರಾ? ಹೌದು, ನೀವ್ ನನಗೆ 2 ಡೇಸ್ ಟ್ರೀಟ್ ಕೊಟ್ಟಿದ್ದೀರಾ. ನಾನ್ ನಿಮ್ಗೆ ಊಟ ಮಾಡಿಸ್ಬೇಕು ಅನ್ಕೋತಿದ್ದೀನಿ. ಶೋರ್ ದಿವ್ಯಾ, ನಿಜವಾಗ್ಲೂ ಬರ್ತೀನಿ. ಇಲ್ಲೋಡಮ್ಮ, ನೀನ್ ಮಾತ್ರನೇ ಬಾ, ನಿಮ್ಮ ಅಣ್ಣ ಬೇಡ. ಪಿತಾಜಿ, ಅದನ್ನ ಹೇಳೋದಕ್ಕೆ ನೀವ್ ಯಾರು? ಅದನ್ನ ಕೇಳಕ್ಕೆ ನೀನ್ ಯಾರೋ? ನಾನು ನಮ್ ಸರ್ PA. ನಾನು ದಿವ್ಯಮ್ಮನ್ PA. ಏನ್ ಹೇಳಿದ್ರು ಅಮ್ಮ ಅವರೇ ಹೇಳ್ಬೇಕು. ಲೇ, ನೀನ್ ಮಾತನ್ನ ಚೆನ್ನಾಗಿ ಕಲ್ತಿದ್ಯಾ? ನೀವ್ ಇರಿ ಅಂಕಲ್. ಶಶಿ, ಮರಿದೇನೆ ಬರ್ತೀಯ ಅಲ್ವಾ? ತಪ್ಪದೇನೆ ಬರ್ತೀನಿ. ಥ್ಯಾಂಕ್ ಯು ದಿವ್ಯಾ. ಕೇಳ್ತಿದ್ ಹಾಗೆ ಒಪ್ಕೊಂಡಿದ್ದಕ್ಕೆ ನಿನಗ್ ಕೂಡ ಥ್ಯಾಂಕ್ಸ್. ಬಾಯ್ ಕೇಶವ. ಬಾಯ್ ಅಮ್ಮ ಅವ್ರೆ, ಇಡ್ತೀನಿ ಅಪ್ಪ. ಹಾ, ನೀವು ಲಕ್ಕಿ ಮೇಡಮ್. ಹೀಗ್ ನೆನೆಸ್ಕೊಂಡ್ರೋ ಇಲ್ವೋ, ಹಾಗೆ ಅಮ್ಮವರು ಮನೆಗ್ ಬಾ ಅಂತ ಫೋನ್ ಮಾಡಿದ್ದಾರೆ. ನನಗನ್ಸೋ ಹಾಗೆ ಆ ಹುಡುಗಿ ಒಬ್ಳೆ ಬರಲ್ಲಮ್ಮ, ಜೊತೆಗೆ ಆ ಚಾಣಕ್ಯ ಕೂಡ ಬರ್ತಾನೆ. ಹೇಗಾದ್ರೂ ಅಣ್ಣನ ಕೂಡ ಆ ಮನೆ ಕರ್ಕೊಂಡು ಹೋಗ್ಬೇಕು ಕೇಶವ. ಅವನ್ ಬರಲ್ಲ ಅಂಕಲ್. ಬಂದ್ರೆ ಒಳ್ಳೇದೆ. ಏನಮ್ಮ, ನೀನು ಶಶಿನ್ ಮಾತ್ರನೇ ಇಷ್ಟಪಡ್ತಿದ್ಯಾ ಇಲ್ಲ ಚಾಣಕ್ಯನೂ ಇಷ್ಟಪಡ್ತಿದ್ಯಾ? ಅಯ್ಯೋ, ಅಂತದೆಲ್ಲ ಇಲ್ಲ ಅಂಕಲ್. ಖಂಡಿತ ಏನೋ ಇದೆ ಮೇಡಮ್. ಏನು? ಇಲ್ಲ ಅಂದ್ರೆ ಅಮ್ಮವ್ರು ಲಂಚಿಗೆ ಕರೆಯಲ್ಲ. ಅಂದ್ರೆ ಅದ್ಕೆಗೆ ಕೂಡ ಅಣ್ಣ ಅಂದ್ರೆ ಇಷ್ಟ ಅಂತೀಯಾ? ಇಷ್ಟಪಡೋದ್ರಲ್ಲಿ ತಪ್ಪೇನಿಲ್ಲಮ್ಮ. ಗುಡ್ ಮಾರ್ನಿಂಗ್ ಮೇಡಮ್. ಕಾರ್ ರೆಡಿ ಇದೆಯಾ? ಮೇಡಮ್, ನಿಮ್ಗೊಂದು ಮುಖ್ಯವಾದ ವಿಷಯ ಹೇಳಬೇಕು. ನಾವು ಹೊರಡ್ಬೇಕು. ಮೊದಲು ವಿಷಯ ಕೇಳಿಸ್ಕೊಳ್ಳಿ ಮೇಡಮ್, ತುಂಬಾ ಇಂಪಾರ್ಟೆಂಟು. ಏನು? ಚಾಣಕ್ಯ ಶಶಿ ದಿವ್ಯಾ ಅವ್ರ ಮನೆಗೆ ಹೋಗ್ತಾ ಇದ್ದಾರಂತೆ ಮೇಡಮ್. ಅದು ಇವಾಗ ಇಂಪಾರ್ಟೆಂಟ್ ಅಲ್ಲ. ಅದೇನ್ ಮೇಡಮ್, ಚಾಣಕ್ಯ ತಂಗಿ ಜೊತೆ ಆ ಮನೆಗೆ ಹೋಗ್ತಾ ಇದ್ದಾನೆ ಅಂದ್ರೆ ಏನೋ ಇಂಪಾರ್ಟೆಂಟ್ ಆಗಿ ನಡೆಯುತ್ತೆ ಅಂತಲ್ವಾ? ಅವನು ಯಾರ ಮನೆಗೆ ಹೋದ್ರು ಐ ಡೋಂಟ್ ಕೇರ್. ಮೊದಲು ನಮ್ಮ ಮನೆಗೆ ಬಂದವನ ಬಗ್ಗೆ ಯೋಚನೆ ಮಾಡಬೇಕು. ಅಭಿ ಬಗ್ಗೆನಾ? ಅವನು ಅಭಿನೋ ಇನ್ನೊಬ್ಬನೋ? ನನ್ನ ಮನೆಗೆ ಬಂದು ನನಗೆ ಕರೆಂಟ್ ಶಾಕ್ ಕೊಟ್ಟ. ಕನ್ಸಲ್ ಬಂದು ನನ್ನ ಭಯ ಪಡಿಸ್ದ. ಫೋನ್ ಮಾಡಿ ವಾರ್ನಿಂಗ್ ಕೊಟ್ಟ. ಅವನು ಅಭಿನೇ ಆಗಿದ್ರೆ ಅವನ್ನ ಈ ಭೂಮಿ ಮೇಲೆ ಇಲ್ದಾಗ ಮಾಡಬೇಕು. ಅವನ ಅಂತ್ಯನ ನಾನು ನೋಡ್ಬೇಕು. ಅವ್ನು ಎಲ್ಲಿದಾನೋ ನಮಗೆ ಗೊತ್ತಿಲ್ವಲ್ಲ ಮೇಡಮ್. ತಿಳ್ಕೊಳ್ಳೋಣ, ಹುಡ್ಕೋಣ, ಹಿಡ್ದು ಸಾಯಿಸೋಣ. ಅವನ್ ಸಾವನ್ನ ನೋಡಿ ಆ ದಿವ್ಯ ಬಿಕ್ಕಿ ಬಿಕ್ಕಿ ಅಳ್ಬೇಕು. ನನ್ನ ಕಡೆ ಕಣ್ಣೆತ್ತಿ ನೋಡೋಕ್ಕೂ ಕೂಡ ಭಯ ಪಡ್ಬೇಕು. ಅವನ್ ಸಾವು ಹೇಗಿರ್ಬೇಕು ಅಂದ್ರೆ ನನ್ನ ಪವರ್ ಏನು ಅಂತ ದಿವ್ಯಾಗೆ ಗೊತ್ತಾಗ್ಬೇಕು. ಅಭಿಗೋಸ್ಕರ ಇಡೀ ಪೊಲೀಸ್ ಡಿಪಾರ್ಟ್ಮೆಂಟ್ ಹುಡುಕಿದ್ರು, ಅಭಿ ಕಾಣಿಸ್ಲಿಲ್ಲ. ನಮ್ಮ ಕೈಲಿ ಏನಾಗುತ್ತೆ ಮೇಡಮ್? ಆಗ್ಬೇಕು ಅನಂತ ನಾವೇ ಅಭಿನ ಹುಡುಕಿ ಸಾಯಿಸ್ಬೇಕು. ನಡಿ. ಎಲ್ಲಿಗೆ ಮೇಡಮ್? ನನಗೊಂದು ಪ್ಲೇಸ್ ಗೊತ್ತು, ಅಲ್ಲಿಗೆ ಹೋಗಿ ಹುಡ್ಕೋಣ. ಅಲ್ಲಿ ಅಭಿ ಇರ್ತಾನ? ಇದ್ರೆ ಸಾಯ್ತಾನೆ, ಇಲ್ಲ ಅಂದ್ರೆ ಸಾವಿಗೋಸ್ಕರ ವೇಟ್ ಮಾಡ್ತಾನೆ. ಗುಡ್ ಮಾರ್ನಿಂಗ್ ಸರ್.
ಏನ್ ಕೇಶವ ಇಷ್ಟ ಅರ್ಲಿ ಮಾರ್ನಿಂಗ್ ಬಂದಿದ್ಯಾ? ಶಶಿ ಮೇಡಮ್ ಬರಕ್ ಹೇಳಿದ್ರು ಸರ್. ಏನು? ನಿಮ್ಗೆ ಪ್ರೋಗ್ರಾಮ್ ಹೇಳೋಣ ಅಂತ ಬಂದೆ ಸರ್. ಇವತ್ ಸ್ಕೆಡ್ಯೂಲ್ ಏನು? ಆಲ್ ಪ್ರೋಗ್ರಾಮ್ಸ್ ಕ್ಯಾನ್ಸಲ್ ಸರ್. ವಾಟ್? ಪ್ರೋಗ್ರಾಮ್ಸ್ ಯಾಕೆ ಕ್ಯಾನ್ಸಲ್ ಮಾಡಿದೆ? ಅಂದ್ರೆ ಇವತ್ತೊಂದು ಇಂಪಾರ್ಟೆಂಟ್ ಮೀಟಿಂಗ್ ಇದೆ ಸರ್. ಯಾರ ಜೊತೆ? ದಿವ್ಯಾ ಮೇಡಮ್ ಜೊತೆ ಸರ್. ಓ, ಅವಳ ಜೊತೆ ನನ್ಗೇನ್ ಮೀಟಿಂಗು? ಅಂದ್ರೆ ಶಶಿ ಮೇಡಮ್ ದಿವ್ಯಾ ಅವ್ರ ಮನೆಗೆ ಹೋಗ್ತಾ ಇದ್ದಾರೆ ಸರ್. ಯಾಕೆ? ಲಂಚ್ ಕರೆದಿದ್ದಾರೆ ಸರ್. ಯಾರು ಕರೆದ್ರು? ಅಮ್ಮವ್ರೆ ಸರ್. ಶಶಿ ಅವರನ್ನ ಕರೆದ್ರೋ ಇಲ್ಲ ನಿಮ್ಮನ್ನ ಕರೆದ್ರೋ ಅನ್ನೋದು ಇನ್ನೂ ಕ್ಲಾರಿಟಿ ಇಲ್ಲ ಸರ್. ನನ್ ಯಾಕೆ ಕರೀತಾಳೆ? ಅಂದ್ರೆ ಶಶಿ ಮೇಡಮ್ನ ಕರೆದ್ರೆ ನಿಮ್ಮನ್ನ ಕರೆದ ಹಾಗೆ ಅಲ್ವಾ ಸರ್? ಅದಕ್ಕೆ ಅಂತ ನೀವು ಶಶಿ ಮೇಡಮ್ ಅವರು ಆ ಮನೆಗೆ ಹೋದ್ರೆ ಚೆನ್ನಾಗಿರುತ್ತೆ. ಹೋಗೋದ್ ಬರೋದೆಲ್ಲ ಇನ್ಮುಂದೆ ಬೇಡ. ಅವಳು ಯಾರೋ ನಾವ್ಯಾರೋ. ಬಂದ್ಲು, ಗೆಸ್ಟ್ ಆಗಿದ್ಲು, ಹೊರಟೋದ್ಲು, ಅಲ್ಲಿಗೆ ಬಿಟ್ಟು ಹಾಕಿ. ಅಂದ್ರೆ ಸರ್ ನಾನು ಹೋಗ್ಬೇಕು ಅನ್ಕೊಂಡಿದ್ದೀನಿ ಕೇಶವ. ಅಣ್ಣನಾಗಿ ಬೇಡ ಅಂತ ಹೇಳ್ತಾ ಇದ್ದೀನಿ. ಫ್ರೆಂಡ್ ಆಗಿ ಹೋಗ್ಬೇಕು ಅನ್ಕೋತಿದ್ದೀನಿ. ಹೋಗ್ಲಿ ಬಿಡಿ ಸರ್, ಕರೆದ್ಮೇಲೆ ಹೋಗ್ಲಿಲ್ಲ ಅಂದ್ರೆ ಚೆನ್ನಾಗಿರಲ್ಲ. ಓಕೆ, ಹುಷಾರಾಗಿ ಕರ್ಕೊಂಡು ಹೋಗಿ ಹುಷಾರಾಗಿ ಕರ್ಕೊಂಬಾ. ಚೆನ್ನಾಗಿದೆ ಸರ್. ನಾನು ನಿಮಗ್ ಪಿಯೇನಾ ಅವ್ರಿಗೆ ಪಿಯೇನಾ? ನಾನು ನಿಮ್ ಜೊತೆ ಇರ್ಬೇಕಾ ಅವ್ರ ಜೊತೆ ಇರ್ಬೇಕಾ? ಬಾಸ್ ಆಗಿ ಆರ್ಡರ್ ಮಾಡ್ತಾ ಇದ್ದೀನಿ. ಅವಳನ್ನ ಸೇಫಾಗಿ ಕರ್ಕೊಂಡೋಗಿ ಸೇಫಾಗಿ ಕರ್ಕೊಂಬಾ. ಓಕೆ? ಓಕೆ ಸರ್. ಹೇಗಾದ್ರೂ ನಮ್ಮ ಅಣ್ಣ ಕೂಡ ಬರೋ ತರ ಮಾಡು ಕೇಶವ. ಮೆಹುನಾ ಮೇಡಮ್, ನಾನ್ ನೋಡ್ಕೋತೀನಲ್ವಾ. ನೀವು ಹೋಗೋದಕ್ಕೆ ಒಪ್ಸಿದ್ದೀನಿ, ಅವ್ರು ಬರೋದಕ್ಕೆ ಒಪ್ಸೋದಿಲ್ವಾ? ಹಾಗಾದ್ರೆ ಹೋಗು ಹೋಗು.